ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮನಿಗೆ ಸ್ತೋತ್ರವಾಗಲಿ. ಇವತ್ತಿನ ಸಮಯದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರನ್ನು ಕೊಟ್ಟಂಥ ವಾಕ್ಯಗಳು ನಿಮ್ಮ ಮಧ್ಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಒಂದು ಆಲೋಚನೆ ಪ್ರಿಯರ ದೇವರ ಮಕ್ಕಳೇ, ಒಂದನೇದು, ನೀವು ಯಾವುದೇ ಗುಂಪಿನಾಗಿದ್ದೀರಿ? ಹಲ್ಲೆಲೂಯಾ. ನೀವು ಯಾವುದೇ ಗುಂಪಿನಲ್ಲಿದ್ದೀರಿ ಅಂದ್ರೆ, ಪ್ರೀತಿಯ ದೇವರ ಮಕ್ಕಳೇ, ಏನು ಕುಡುಗಿತನ ಗುಂಪಿನಾಗಿದ್ದೀರಿ? ಕುಡುಗಿತನ ಅಂದ್ರೆ ಕುಡುಗಿತನ ಆತ್ಮ ಗುಂಪಿನಾಗಿದ್ದೀರಿ. ನೀವು ಏನು ಒಳ್ಳೆ ಗುಂಪಿನಾಗಿದ್ದೀರಿ? ಒಂದ್ಸಲ ನೀವೇ ಆಲೋಚನೆ ಮಾಡ್ಕೋರಿ. ನೋಡಿ ಪ್ರಿಯರೇ, ನೀವು ಯಾವುದು ಗುಂಪಿನಾಗಿದ್ದೀರಿ ಅಂತೇಳಿ ದೇವರು ನಿಮ್ಗೆ ಸರಿ ಮಾತಾಡ್ತಾರೆ. ಅಂದ್ರೆ ಗುಂಪು ಅಂದ್ರೆ ನೀವು ಒಳ್ಳೆ ಗುಂಪಿನಾಗಿದ್ದೆ. ನೀವು ಯಾವ್ದು ಗುಂಪಿನಾಗಿದ್ದಿ? ಏನು ಕುಡಿಯೋದು ಗುಂಪಿನಾಗಿದ್ದೀರಿ ಪ್ರಿಯರೇ. ಒಂದು ಸಲ ವಾಕ್ಯದ ಭಾಗ ನೋಡ್ರಿ. ಹೋಸೆಯನ್ನು ಬರೆದರ ಹೋಸೆಯ 7ನೇ ಅಧ್ಯಾಯ 14ನೇದು ವಾಕ್ಯ ಒಲ್ಲದೆ ಪ್ರಿಯರೇ. ಅವರು ಹಾಸಿಗೆಯ ಮೇಲೆ ಬಿದ್ದುಕೊಂಡು ದಾನ ದರ್ಶಗಳಿಗೆ ಅರ್ಚಿಕೊಳ್ಳುತ್ತಾರೆ ಹೊರತು ನನ್ನನ್ನು ಮನಪೂರ್ವಕವಾಗಿ ಎದ್ದು ಪ್ರಾರ್ಥನೆ ಮಾಡೋದಿಲ್ಲ ಅಂದರೆ ಪ್ರಿಯರೇ. ನನ್ನನ್ನು ಮನಪೂರ್ವಕವಾಗಿ ಎದ್ದು ಪ್ರಾರ್ಥಿಸಲಿಲ್ಲ, ನನ್ನನ್ನು ತೊರೆದು ಬಿಟ್ಟು ತಮ್ಮ ದೇಹಗಳನ್ನು ಗಾಯ ಮಾಡಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ನೀವು ಕೊಂಡಿ ನಿಮ್ಮ ಜೀವಿತ ಹಾಳುವ ಕಾರಣ ದೇವರು ಹೇಳ್ತಾರೆ ನೋಡಿ, ತಮ್ಮ ದೇಹಗಳನ್ನು ಗಾಯ ಮಾಡಿಕೊಳ್ಳುತ್ತಾರೆ. ಅಂದರೆ ತನ್ನ ಶರೀರ, ಈ ದೇವರನ್ನು ಕೊಟ್ಟಂಥ ಶರೀರ, ಇದು ಕೊಂಡಿ ಅನ್ನೋದು ಪ್ರೇಮ. ನಾವು ದೇವರಿಗೆ ಪ್ರಾರ್ಥನೆ ಮಾಡದಂಗೆ, ನಾವು ದೇವ್ರ ಪ್ರಾರ್ಥನೆಗೆ ನಾವು ಸಮಯ ಕೊಡೋದ ಕಾರಣ ಏನಿಲ್ಲದ ಅನ್ಕೋರಿ, ನಮಗೆ ದೇವ್ರನ್ನ ಭಯ ಇಲ್ಲದ ಹೋಗೋ ಕಾರಣ ನಾವೇನು ಮಾಡ್ತೇವೆ ಪ್ರಿಯಗಳೇ, ಕೊಡ್ಲತ್ತೇವ್ರಿ. ಹಲ್ಲೆಲೂಯಾ. ಶರೀರ ಒಂದು ನೋಡ್ರಿ, ತಮ್ಮ ದೇಹಗಳನ್ನು ಗಾಯ ಮಾಡಿಕೊಳ್ಳುತ್ತಾರೆ. ಅಂದ್ರೆ ನಮ್ಮ ದೇಹಗಳನ್ನು ಮಾಡ್ತೇವೆ ನಾವೇ ಹಾಳು ಮಾಡ್ಕೊಳ್ತೇವ್ರಿ. ಹಲ್ಲೆಲೂಯಾ. ನಮ್ಮಲ್ಲಿ ಕೆಲವ್ರು ಹೇಳ್ತಾರೆ ನಮ್ಗೆ ಯಾನ್ ಕಮ್ಮದ ಅಂಥೇಳಿ ಕೊಡ್ತಾರೆ ಪ್ರೇಯರಿ. ಕೆಲವ್ರು ಏನು ಮಾಡ್ತಾರೆ, ನಮ್ಮ ಮನೆಗೆ ಟೆನ್ಷನ್ ಅಂಥೇಳಿ ಕೊಡ್ತಾರೆ ಪ್ರೇಯರಿ. ಕೆಲವ್ರು ಏನು ಹೇಳ್ತಾರೆ, ನಮ್ಮ ಮನೇನ ಹೆಣ್ತಿನ ಮಾತು ಕೇಳಿ ಹೊಂಡಳ ಅಂತ ಕೆಲವರು ಕೊಡ್ಲಿರ್ತಾರೆ ಪ್ರೇಯರಿ. ಹಲ್ಲೆಲೂಯಾ. ಇದು ಏನಂದ್ರೆ ಪ್ರಿಯರೇ, ತನ್ನ ಇಷ್ಟಾನುಸಾರ ಜೀವನ ಅಂತಾರೆ. ತನಗೆ ಇಷ್ಟಾನುಸಾರ ಜೀವನ ಅಂತಾರೆ. ಹಲ್ಲೆಲೂಯಾ. ನಾನು ಕೂಡ ನಾನು ಕೊಂಡಿ ಈ ದೇವ್ರ ಸನ್ನಿಧ ಬಂದೆ ಪ್ರಿಯದೇವ್ರ ಮಕ್ಕಳು. ನಾನು ಕೂಡ ಕೊಂಡು ಏನಾಯ್ತು ಪ್ರಿಯದೇವ್ರ ಮಕ್ಕಳು, ಮನೇಲಿ ಶಾಂತಿ ಇರೋದು, ಕುಟುಂಬದಲ್ಲಿ ಶಾಂತಿ ಇರೋದು. ನಾವು ಯಾರು ಸರಿ ಮಾತಾಡ್ಬೇಕಂದ್ರೆ ಒಳ್ಳೆ ನಮ್ಗೆ ಆಲೋಚನೆ ಬರೋದು. ನಾವು ಯಾರೋ ಹೇಳಿದ ನಾವು ಮಾತು ಪಸಂದ್ ಬರೋದು ಪ್ರಿಯರೇ. ಹಲ್ಲೆಲೂಯಾ. ನಾವು ಯಾಕೆ ನೋಡ್ರಿ, ಇಲ್ಲಿ ವಾಕ್ಯದಲ್ಲಿ ಹೇಳ್ತದ, ಎದ್ದು ಪ್ರಾರ್ಥಿಸಲಿಲ್ಲ, ನನ್ನನ್ನು ತೊರೆದು ಬಿಟ್ಟು ತಮ್ಮ ದೇಹಗಳನ್ನು ಗಾಯ ಮಾಡಿಕೊಳ್ಳುತ್ತಾರೆ ಅಂತ ಹೇಳತ್ತದ ವಚನದಾಗ. ಯೆಹೋಶುವ 7:14ನೇ ವಚನದ ಪ್ರಿಯರೇ. ನಾವು ಯಾವುದು ಗುಂಪಿನಾಗ ಇದ್ದೇವೆ? ಒಂದು ಸಲ ಆಲೋಚನೆ ಮಾಡ್ಕೋರಿ. ನಾವು ಕುಡಿದ್ರೆ ಸರಿ ಬೆನ್ನೆತ್ತನ್ನು ಪ್ರಿಯ ದೇವ್ರ ಮಕ್ಕಳೇ, ನಮಗೆ ಕುಡ್ಲಿಕ್ಕೆ ಕಲಿಸ್ತಾರೆ ರೀ ಅವರು. ಮತ್ತು ನಾವು ಒಳ್ಳೆಯ ಸರಿ ನಾವು ಜೀವನ ಮಾಡಿದೆ ಅನ್ಕೋರಿ, ನಮ್ಗೆ ಒಳ್ಳೆ ಮಾರ್ಗನೇ ಕಲಿಸ್ತಾರೆ ರೀ. ನಾವು ಯಾವ್ದು ಗುಂಪಿನಿದ್ದೆವು? ಕುಡಿಯೋ ಗುಂಪಿನಾಗ ಸೇರಿದೆ ಅನ್ಕೋರಿ, ಕುಡಿಯೋದೇ ಕಲಿಸ್ತಾರೆ. ಇಸ್ಪಟ್ ಆಡೋ ಗುಂಪಿನಾಗ ಸೇರಿದೆ ಅನ್ಕೋರಿ, ಇಸ್ಪಟ್ ಆಡೋಕ್ಕೆ ಕಲಿಸ್ತಾರೆ. ಏನು ಮನುಷ್ಯನ ಸರಿ ನೀವು ಒಳ್ಳೆ ವ್ಯಕ್ತಿ ಸರಿ ನೀ ಕ್ಲೋಸ್ ಇದ್ದೆ ಅನ್ಕೋರಿ, ನೀನು ಏನು ಮಾಡ್ತಾನೆ ಅವ್ನ ಕೆಲಸನೇ ನಿಮ್ಗೆ ಕಲಿಸ್ತಾನೆ ಪ್ರಿಯರೇ. ನೀವು ದೇವ್ರ ಸನ್ನಿಧಾಗ ಇದ್ದೀರಿ, ಏನೋ ಕುಡುಕಿತನ ಸನ್ನಿಧಾಗ ಇದ್ದೀರಿ, ಒಂದು ಸಲ ಆಲೋಚನೆ ಮಾಡ್ಕೋರಿ. ನೀವೇ ಆಲೋಚನೆ ಮಾಡ್ಕೋರಿ ಪ್ರಿಯರೇ. ದೇವ್ರ ಸನ್ನಿಧಾಗ ಇದ್ದೀರಿ, ಏನೋ ಕುಡುಕಿತನ ಆತ್ಮದ ಜೀವನ ಮಾಡತ್ತೀರಿ, ಕುಡುಕಿತನ ಗುಂಪಿನಾಗ ಇದ್ದೀರಿ. ಯಾವ ಗುಂಪಿನಾಗ ಇದ್ದೀರಿ? ಹಾಗಾದ್ರೆ ಪ್ರಿಯ ದೇವ್ರ ಮಕ್ಕಳೇ, ನೀವು ಅವ್ರ ಕುಡಿಕೆ ತನ್ನ ಆತ್ಮ ನೀವು ಗುಂಪಿನಾಗ ಇದ್ದೀರಿ ಅನ್ಕೋರಿ ಪ್ರಿಯ ದೇವ್ರ ಮಕ್ಕಳೇ. ಈ ಯೆಹೋಶುವ 1:14ನೇ ವಚನ ಪ್ರಕಾರ ನೀವು ಯಾರು ದಯಮಾಡಿ ಕುಡಿದಿರಿ, ಈ ಗುಂಪಿನಾಗ ಏನು ಮಾಡಬೇಕು? ನೀವು ಜರಗ ಹೋಗ್ಬೇಕು ಪ್ರಿಯ ದೇವ್ರ ಮಕ್ಕಳೇ. ನಿಂಬಲ್ಲದ ಜರಗ ಹೋಗ್ಬೇಕಾದ್ರೆ ನಿಂಬಲ್ಲದ. ನೀವು ಯಾವ ಗುಂಪಿನಾಗ ಇದ್ದೀರಿ ಜೀವನ ಮಾಡತ್ತೀರಿ ಭೂಮಿಯ? ಕುಡಿಯೋ ಗುಂಪಿನಾಗ ಇದ್ದೀರಿ, ಕುಡಿಯೋ ಗುಂಪಿನಾಗ ಇದ್ದೀರಿ ಪ್ರಿಯ ದೇವ್ರ ಮಕ್ಕಳೇ. ಈ ವಾಕ್ಯದ ಮುಖಾಂತರ ಏನು ಮಾಡಬೇಕು? ನೀವು ಚೇಂಜ್ ಆಗಬೇಕು. ಹಲ್ಲೆಲೂಯಾ. ಮತ್ತೊಂದು ವಿಷಯ ಪ್ರಿಯರೇ, ಹತ್ಯೆ ಅಂದ್ರೆ ಹುಡ್ದಾಕ ಗುಂಪಿನಾಗ ಇದ್ದೀರಿ. ಏನು ಹುಡ್ದಾಕಂದ್ರೆ ಒಬ್ರಿಗೆ ಮರ್ಡರ್ ಮಾಡ್ಬೇಕಂತ ಆಲೋಚನೆ ಅದ, ಯಾರ್ಯಾರು ಕೊಲ್ಲಬೇಕಂತೇಳಿ ಆಲೋಚನೆ ಅದ. ಪ್ರಿಯರ ದೇವ್ರ ಮಕ್ಕಳೇ, ಕಾಯಿನ ನೋಡ್ರಿ. ಕಾಯಿನು ಏನು ಮಾಡ್ತಾನೆ? ತನ್ನ ತಮ್ಮನ ಹೇಬೇಲಿಗೂ ಕೋಲಿ ಹಾಕ್ತಾನೆ ರೀ. ಕಾಯಿನ ಏನು ಮಾಡ್ಯಾನ ಪ್ರಿಯದೇವ್ರು? ಹತ್ಯೆ ಮಾಡಾಕ್ಯಾನ. ಹತ್ಯೆ ಅಂದ್ರೆ ನೀವು ಯಾವ್ದು ಗುಂಪಿನಾಗ ಇದ್ದಿ? ಹತ್ಯೆ ಮಾಡಕ್ಕಂತ ಹತ್ಯೆ ಯಾರ ಮಾಡ್ತಾರೆ ನೋಡಿ, ಅವ್ರು ಸರಿ ಸಂತಿ ಕಟ್ಲತ್ತೀರಿ. ಏನು ಯಾರ್ಯಾರು ಹತ್ಯೆ ಮಾಡ್ಬೇಕಂತೇಳಿ ನೀವು ಆಲೋಚನೆ ಇದ್ದೀರಿ? ಯಾರು ಪ್ರಿಯ ದೇವ್ರ ಮಕ್ಕಳು ಒಬ್ಬರು ಏನು ಮಾಡ್ತಾರೆ? ತನ್ನ ಬಂಧುಗಳಿಗೆ ಹೊಡೆದಬೇಕಂತಾರೆ, ತನ್ನ ದುಶ್ಮನ್ಗಳಿಗೆ ಹೊಡೆದಬೇಕಂತಾರೆ. ನೀವು ಯಾವ ಗುಂಪಿನಾಗ ಇದ್ದೀರಿ? ಏನು ಹತ್ಯೆ ಮಾಡ್ಬೇಕಂತ ಗುಂಪಿನಾಗ ಇದ್ದೀರಿ? ಏನು ದೇವ್ರ ಗುಂಪಿನಾಗ ಇದ್ದೀರಿ? ಒಂದು ಸಲ ಆಲೋಚನೆ ಮಾಡ್ಕೋರಿ.
ಪ್ರಿಯ ದೇವ್ರ ಮಕ್ಕಳು, ಯಾರ ನೀವು ಎಷ್ಟೇ ಸಮಸ್ಯೆ ಇರ್ಬೋದು ಅದ್ರ ದೇವ್ರಿಗೆ ಹೇಳ್ರಿ, ದೇವ್ರು ಕಾರ್ಯ ಮಾಡ್ತಾರೆ ಖಚಿతంగా ಪ್ರಿಯರಿ. ಹಲ್ಲೆಲೂಯಾ. ನೀವು ಒಂದನೇದು ಶರಿ ಕೂಡ ಗುಂಪಿನ ಇದ್ರೆ ಚೇಂಜ್ ಆಗಬೇಕು. ಎರಡನೇದು ಹತ್ಯೆ ಅಂದ್ರೆ ಒಬ್ರಿಗೆ ಮರ್ಡರ್ ಮಾಡೋ ವಿಷಯ ಅಂತ ಇದ್ರ ಭೀ ಏನು ಮಾಡಬೇಕು, ಚೇಂಜ್ ಆಗಬೇಕು. ಇದು ಚೇಂಜ್ ಆಗ್ಬೇಕಾದ್ರೆ ನೋಡ್ರಿ ಪ್ರಿಯ ದೇವ್ರ ಮಕ್ಕಳು, ವಾಕ್ಯದ ಭಾಗ ಕಡೆ ಹೋಗಾರ ನಾವು. ಇದು ವಾಕ್ಯದ ಮುಖಾಂತರ ದೇವ್ರು ನಿಮ್ಗೆ ಸರಿ ಮಾತಾಡ್ತಾರೆ ಪ್ರಿಯರಿ. ದಾವೀದನು ಬರೆದ ಕೀರ್ತನೆ 56ನೇ ಅಧ್ಯಾಯ ಅದರಲ್ಲಿ 6ನೇ ವಾಕ್ಯ ಪ್ರಿಯ ದೇವ್ರ ಮಕ್ಕಳು. ಕೀರ್ತನೆ 56 6ನೇ ವಾಕ್ಯ. ಅವರು ಒಟ್ಟುಗೂಡಿ ನನ್ನ ಜೀವ ತೆಗೆಯಬೇಕೆಂದು ಹೊಚ್ಚು ಹಾಕಿ ನನ್ನ ಹೆಜ್ಜೆ ಹಿಡಿದು ಬರುತ್ತಾರೆ. ಇಲ್ಲಿ ನೋಡ್ರಿ, ಅವರು ಒಟ್ಟುಗೂಡಿ ನನ್ನ ಜೀವ ತೆಗೆಯಬೇಕೆಂದು ಹೊಚ್ಚು ಹಾಕಿ ನನ್ನ ಹೆಜ್ಜೆ ಹಿಡಿದು ಬರುತ್ತಾರೆ. ಜೀವ ಅಂದ್ರೆ ಒಬ್ರಿಗೆ ಹತ್ಯೆ ಮಾಡಕ್ಕೆ, ಒಬ್ರಿಗೆ ಹತ್ಯೆನೂ ಏನು ಮಾಡಕ್ಕೆ ಪ್ರಿಯ ಮಕ್ಕಳೇ, ನಮ್ಮ ಕೈಯಲ್ಲಿ ಯಾರ್ಯಾರು ಒಳ್ಳೇದೇ ಮಾಡ್ಬೇಕಂದ್ರೆ ಒಳ್ಳೇದು ಮಾಡ್ಬೇಕ್ರಿ. ಖರೆ ನಾವು ಯಾರಿಗೆ ಭೀ ಹತ್ಯೆ ಮಾಡಬಾರ್ದು. ಅಲ್ಲಿ ಹತ್ಯೆ ಅಂಬೋದು ವೆರಿ ಭಾಳ ಡೇಂಜರ್ ಪ್ರಿಯರ್ ದೇವ್ರ ಮಕ್ಕಳೇ. ಹತ್ಯೆ ಯಾರಿಗೆ ಭೀ ನಾವು ಮಾಡಬಾರ್ದ್ರಿ. ಹಲ್ಲೆಲೂಯಾ. ಇಲ್ಲಿ ಬೈಬಲ್ ಹೇಳ್ತಾ, ಅವರು ಒಟ್ಟುಗೂಡಿ ನನ್ನ ಜೀವ ತೆಗೆಯಬೇಕೆಂದು ಹೊಚ್ಚು ಹಾಕಿ ನನ್ನ ಹೆಜ್ಜೆಯನ್ನು ಹಿಡಿದು ಬರುತ್ತಾರೆ. ಜೀವ ಅಂದ್ರೆ ನಾವು ಯಾರು ಭೀ ಜೀವ ತೆಗಿಬಾರ್ದ್ರಿ, ನಾವು ಯಾರಿಗೂ ಕೊಲ್ಬಾರ್ದು. ಅಂದ್ರೆ ನೋಡ್ರಿ, ಕೈನ್ ಏನು ಮಾಡ್ತಾನೆ ಪ್ರಿಯ ದೇವ್ರ ಮಕ್ಕಳು, ಕೈನು ತನ್ನ ಮಗನಿಗೆ ಏನು ಮಾಡ್ತಾನೆ, ಕೈನ್ ಏನು ಮಾಡ್ತಾನೆ, ತನ್ನ ತಮ್ಮ ಏನು ಮಾಡ್ತಾನೆ, ಹೇಬೇಲಿಗೂ ಹತ್ಯೆ ಮಾಡ್ತಾನೆ ರೀ. ಹಲ್ಲೆಲೂಯಾ. ಹತ್ಯೆ ಮಾಡೋ ಗುಂಪಿನ ಇರಬಾರ್ದು ಪ್ರಿಯರೇ. ನಾವು ಯಾವತ್ತೂ ಭೀ ಒಳ್ಳೆ ಮಾರ್ಗದ ಜೀವನ ಮಾಡ್ಬೇಕು. ನಮ್ಮನಿಂದ ಯಾರಿಗೆ ಭೀ ನಾವು ಕಷ್ಟ ಕೊಡಬಾರ್ದು, ನಾವು ಯಾರಿಗೂ ಅನ್ಯಾಯ ಮಾಡಬಾರ್ದು, ನಾವು ಯಾರಿಗೂ ಪ್ರಿಯರೇ ನಮ್ಮನಿಂದ ಯಾರಿಗೆ ಭೀ ಅವಮಾನ ಆಗಬಾರ್ದು ರೀ. ಹಲ್ಲೆಲೂಯಾ. ನಾವು ಹತ್ಯೆ ಅಸ್ಸಲ್ ಮಾಡಬಾರ್ದು ರೀ ಪ್ರಿಯ ದೇವ್ರ. ದೇವ್ರ ವಾಕ್ಯ ಹೇಳ್ತಾ, ನಾವು ಕೈನು ತನ್ನಗೆ ಹೇಬಲಿಗೆ ಹತ್ಯೆ ಮಾಡಕ್ಯಾನ್ರಿ. ಅಂಥ ಗುಂಪಿನ ಇರಬಾರ್ದು. ಯಾರು ಹತ್ಯೆ ಮಾಡೋಂಥ ಗುಂಪಿನಲ್ಲಿ ಇದ್ದೀರಿ, ಅದಕ್ಕೆ ಪ್ರೇರೆ ನೀವು ಯಾವುದು ಗುಂಪಿನಾಗಿದ್ದೀರಿ ಅಂಥೇಳಿ ನಾನು ಇದು ವಾಕ್ಯ ನಿಮಗೆ ತಿಳಿಸಿದೆ ಪ್ರಿಯ ದೇವ್ರ ಮಕ್ಕಳು. ಯಾವುದು ಗುಂಪಿನಾಗಿದ್ದೀರಿ? ಶರಿ ಕೂಡ ಗುಂಪಿನಾಗಿದ್ದೀರಿ, ಒಂದನೇದು. ಎರಡನೇದು ಹತ್ಯೆ ಮಾಡಬೇಕಂತ ಗುಂಪಿನಾಗಿದ್ದೀರಿ. ಒಂದು ಸಲ ಆಲೋಚನೆ ಮಾಡ್ಕೋರು ಪ್ರಿಯ ದೇವ್ರ ಮಕ್ಕಳು. ಇನ್ನೊಂದು ಮೂರನೇದು ಹೇಳುತ್ತೆ ಪ್ರಿಯ ದೇವ್ರ ಮಕ್ಕಳು. ಮೂರನೇ ಅಂದ್ರೆ ದೇವರ ಗುಂಪಿನಾಗಿದ್ದೀರಿ. ದೇವರ ಗುಂಪು ಅಂದ್ರೆ ಪ್ರಿಯ ದೇವ್ರ ಮಕ್ಕಳೇ, ದೇವರ ಆತ್ಮ ನಿಂಬಲ್ಲಿ ಆದನ ಇಲ್ಲಂಬದ ಆತ್ಮ ಏನೋ ಆದಂಬ ಆತ್ಮ, ಅದು ನಿಮ್ಗೆ ಗೊತ್ತಾಗಬೇಕು. ನೋಡಿ ಪ್ರಿಯ ದೇವ್ರ ಮಕ್ಕಳು, ನಿಮ್ಗೆಲ್ಲರೂ ಗೊತ್ತಿದ್ದಂಥ ವಾಕ್ಯನೇ ಇದು. ಇನ್ನೊಂದು ನಿಮಗೆ ವಾಕ್ಯ ತೋರಿಸ್ಬಿಡ್ತೆ ಪ್ರಿಯ ದೇವ್ರ. ಇದರಾಗೆ ಕೀರ್ತನೆದಾಗ ಕೀರ್ತನೆದಾಗೆ 86 6ನೇ ವಾಕ್ಯ ಹೋಲತ್ ನೋಡ್ರಿ. ಕೀರ್ತನೆ 86 6ನೇದು. ಯೆಹೋವನೇ ನನ್ನ ಪ್ರಾರ್ಥನೆಗೆ ಕಿವಿಗೊಟ್ಟು ನನ್ನ ಕಿನ್ನೆಗಳ ಶಬ್ದವನ್ನು ಲಾಲಿಸು. ಮತ್ತು ಇದರಾಗೆ ಪ್ರಿಯರೇ 14ನೇದು ನೋಡ್ರಿ. ದೇವರೇ ಗರ್ವಿಗಳು ನನಗೆ ವಿರುದ್ಧವಾಗಿ ಎದ್ದಿದ್ದಾರೆ, ಬಲಾತ್ಕಾರಿಗಳು ಗುಂಪು ನನ್ನ ಪ್ರಾಣಕ್ಕೆ ಕಾದಿದೆ, ಅವರು ನಿನ್ನನ್ನು ರಕ್ಷಿಸಲಿಲ್ಲ. ನೋಡಿ, ದೇವರೇ ಗರ್ವಿಗಳು ನನಗೆ ವಿರುದ್ಧವಾಗಿ ಎದ್ದಿದ್ದಾರೆ. ಗರ್ವಿಗಳಂದ್ರೆ ಒಂದು ಸಿಟ್ಟಿದಿನಾರ, ಒಂದು ಯಾರು ಮಾತು ತಿಳಿದಂತಾರೆ, ಯಾರು ಭೀ ಅವ್ರು ಹೇಳಿದ್ರೆ ಭೀ ಅವರು ತಲೆ ತೊಗೊಂಬರು ಪ್ರಿಯ ದೇವ್ರ ಮಕ್ಕಳಿ. ಅವ್ರು ಏನಂತಾರೆ, ಗರ್ವಿಷ್ಠರಂದ್ರೆ ಅಹಂಕಾರಿನ ಗರ್ವ. ಇವರು ಗರ್ವ ದಿನ ಏನು ಮಾಡ್ತಾರೆ ಪ್ರಿಯ ಮಕ್ಕಳು ಅಂದ್ರೆ, ಇವರು ಗರ್ವ ದಿನ ಕಡೆ ಏನು ಮಾಡ್ತಾರೆ, ಇವರು ಸಿಟ್ಟು ಹೆಚ್ಚಿಗೆ ಬರೋ ಕಾರಣ, ಇವರು ಗರ್ವ ಅಹಂಕಾರಿ ಬರೋ ಕಡೆ ಏನು ಮಾಡ್ತಾರೆ, ಇವರು ಹತ್ಯೆ ಮಾಡ್ತಾರೆ ಪ್ರಿಯ ಮಕ್ಕಳಿಗೆ. ಇಂಥ ಸಿದ್ಧ ಇರಬಾರ್ದು. ಇದು ಗರ್ವ ನೋಡ್ರಿ, ಇದು ದೇವರೇ ಗರ್ವಿಗಳನ್ನು ನನಗೆ ವಿರುದ್ಧವಾಗಿ ಎದ್ದಿದ್ದಾರೆ. ನಾವು ಗರ್ವನಿಂದ ತಯಾರಾಗಬಾರ್ದು. ಭೂಮಿ ಮೇಲೆ ಒಳ್ಳೆ ಮನಸ್ಸಿನಿಂದ ತಯಾರಾಗಬೇಕು. ನಾವು ಗರ್ವ ನಂಬಲ್ಲಿ ನಮ್ಮ ಗರ್ವ, ನಮ್ಮ ಅಹಂಕಾರಿ, ನಮ್ಮ ಸಿಟ್ಟು, ನಮ್ಮದು ಏನೇನೋ ಮಾಡ್ಬೇಕಂತ ನಾವು ಗರ್ವದಿಂದ ಹೋಯ್ತು ಪ್ರಿಯ. ಗರ್ವನಿಂದ ಹೋಗಿದ್ದ ಕೆಲಸಗಳು ಯಾವತ್ತು ಭೀ ಸಕ್ಸಸ್ ಆಗಲ್ಲ ರೀ. ಹಲ್ಲೆಲೂಯಾ. ಅದಕ್ಕೆ ಪ್ರಿಯ ದೇವ್ರ ಮಕ್ಕಳೇ, ನಾವು ಗರ್ವ ಎಂಬುದು ನಮ್ಮಲ್ಲಿ ಬಿಡಬೇಕು. ನಾವು ಯಾರಿಗೆ ಭೀ ಹತ್ಯೆ ಮಾಡ್ಬೇಕಂತೇಳಿ ಗುಂಪಿನಾಗ ಇದ್ದಿರಿ ಅಂಥವ್ರು ಚೇಂಜ್ ಆಗ್ಬೇಕು. ಶರಿ ಕೂಡ ಗುಂಪಿನಾಗ ಇದ್ದಿರಿ ಹೊರಗೆ ಬರಬೇಕು. ನೋಡಿ ಪ್ರಿಯರೇ, ಮೂರನೇದು ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯನೇ. 1ನೇ ಕೊರಿಂಥಿ 3ನೇ ಅಧ್ಯಾಯ 16ನೇ ವಚನ ಪ್ರಿಯರೇ. 1ನೇ ಕೊರಿಂಥಿ 3ನೇ ಅಧ್ಯಾಯ 16 ನೋಡ್ರಿ. ಇಲ್ಲಿ ಇದು ಯಾಕೆ ಹೇಳ್ತೀನಿ ಅಂದ್ರೆ, ನೀವು ದೇವ್ರ ಗುಂಪಿನಾಗ ಇದ್ದೀರಿ. ಇದು ದೇವ್ರ ಗುಂಪಿನಾಗ ಇದ್ದರೆ 3 ಹೇಳುತ್ತೆ ನಿಮ್ಗೆ. 1ನೇದು ಯಾವ್ದು ಗುಂಪಿನಾಗ ಇದ್ದೀರಿ? ಕುಡುಕಿತನ ಆತ್ಮದ ಗುಂಪಿನಾಗ ಇದ್ದೀರಿ, ಯಾರ್ಯಾರು ಹತ್ಯೆ ಮಾಡ್ಬೇಕಂತ ಗುಂಪಿನಾಗ ಇದ್ದೀರಿ,
ನೀವು ದೇವ್ರ ಗುಂಪಿನಾಗಿದ್ದೀರಿ. ದೇವ್ರ ಗುಂಪಿನಾಗಿದ್ದೀರಿ ಏನಾಯ್ತದ? 1 ಕೊರಿಂಥಿ 3:16 ವಚನ, ನೀವು ದೇವರ ಆಲಯವಾಗಿದ್ದೀರಿ ಎಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತೇನೆಂದು ನಿಮಗೆ ಗೊತ್ತಿಲ್ಲವೋ? ಹಲ್ಲೆಲೂಯಾ. ಇದು ಮೂರನೇದು ಗುಂಪಿನಾಗ ಅಂದ್ರೆ ದೇವರ ಆತ್ಮ ನಿಂಬಲ್ ಅದ ರೀ. ದೇವರ ಆತ್ಮಗಾರ ನಿಂಬಲ್ಲಿ ತನಕೋರಿ ನೀವು ಸರಿ ಕೊಡ್ರಿ ಪ್ರಿಯರಿ. ಹಲ್ಲೆಲೂಯಾ. ನೀವು ಒಳ್ಳೆ ರೀತಿಯ ಕ್ರಮ ಪದ್ಧತಿ ಬದುಕ್ತಿ. ನಿನ್ನ ಆತ್ಮ ಏನು ಮಾಡ್ತಿ? ಯೆಹೋಶುವ ಹೇಳಿದ್ರೆ ಪ್ರಿಯರಿ, ಯೆಹೋಶುವನು ಬರೆದ ಗ್ರಂಥಮು ಯೆಹೋಶುವ 7:14 ವಚನದಾಗ ನಿಮ್ಮ ಹೃದಯಗಳು ಏನು ಮಾಡ್ತೀರಿ? ನೀವು ಹಾಡು ಮಾಡ್ಕೊಳ್ತೀರಿ ಅಂತ ಹೇಳ್ತಾರೆ ದೇವರು. ನಾವು ದೇವ್ರ ಆಲಯ ಆಗಿದ್ದೆವು. ದೇವ್ರ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಾನೆ ಅಂತ ಹೇಳ್ತೇವೆ ಪ್ರಿಯ ಮಕ್ಕಳಿದ್ರೆ ನಾವು ಸರಿ ಕೊಡೋದು ಬಿಡಲೇವ್ರಿ. ಅಲ್ಲಿ ಚರ್ಚಿಗೆ ಹೋಗ್ತೇವೆ, ಖರೆ ನಮ್ಮ ಜೀವಿತಗಳು ಬದಲಾವಣೆ ಆಗಲತ್ತಿಲ್ಲ. ಚರ್ಚಿಗೆ ಹೋಗ್ತಿದ್ದೆವು, ಚರ್ಚಿಗೆ ಹೋಗಿ ಬರ್ತ ತಕ್ಷಣ ಏನು ಮಾಡ್ತೇವೆ ರೀ? ಅಲ್ಲಿ ದೇವ್ರ ಸನ್ನಿಧಿ ಒಳ್ಳೆ ಆರಾಧನೆ ಮಾಡ್ತಿದ್ದೆವು, ಒಳ್ಳೆ ಪ್ರಾರ್ಥನೆ ಮಾಡ್ತಿದ್ದೆವು, ದೇವ್ರ ಸನ್ನಿಧಿ ಹೋಗ್ತಿದ್ದೆವು. ಮತ್ತು ನಮ್ಮ ಮನೆಗೆ ಬಂದಿದ್ದ ತಕ್ಷಣ ಪ್ರಿಯ ದೇವ್ರ ಮಕ್ಕಳು ಒಂದಿನ ದೇವ್ರ ಸನ್ನಿಧಿ ಇರ್ತೇವೆ ಸಂಡೆ ದಿವಸ, ಮತ್ತು 6 ದಿವಸ ನಮ್ಮ ಇಷ್ಟಾರ್ಸನ ಜೀವನ ಮಾಡ್ತೇವೆ ಪ್ರಿಯ ದೇವ್ರ ಮಕ್ಕಳು. ಇಷ್ಟಾರ್ಸನ ನೀವು ದೇವರ ಆಲಯವಾಗಿದ್ದೀರಿ. ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆ. ಹಲ್ಲೆಲೂಯಾ. ನೀವು ದೇವರ ಆಲಯವಾಗಿದ್ದೀರಿ ಎಂದು ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆ ನಿಮಗೆ ಗೊತ್ತಿಲ್ಲವೋ? ಹಲ್ಲೆಲೂಯಾ. ನೀವು ಹೇಳ್ತೀರಿ ನಮ್ಮಲ್ಲಿ ದೇವರ ಆತ್ಮ ಅದ ಸಾವ್ರೆ, ನಮ್ಮಲ್ಲಿ ದೇವರ ಆತ್ಮ ನಂಬಲ್ಲಿ ಅದ ರೀ. ನಮ್ಮ ಮಗಳು ಒಳ್ಳೆ ರೀತಿಯ ಚರ್ಚಿಗೆ ಹೋಯ್ತಾಳ್ರಿ, ನನ್ನ ಮಗ ಒಳ್ಳೆ ರೀತಿಯ ಚರ್ಚಿಗೆ ಹೋಯ್ತಾನೆ ರೀ, ನಾನು ಕುಟುಂಬ ಒಳ್ಳೆ ರೀತಿಯ ನಾ ದೇವ್ರ ಸಂದೆ ಹೋಯ್ತೀನಿ ಅಂದ್ರೆ ನೀವು ಯಾವ ಕುಟುಂಬ ಯಾವ ರೀತಿ ಇದ್ದೀರಿ? ದೇವ್ರ ಕುಟುಂಬವಾಗಿದ್ದೀರಿ? ಏನು ಶರಿ ಕೂಡ ಕುಟುಂಬವಾಗಿದ್ದೀರಿ? ಏನು ಹತ್ಯೆ ಮಾಡೋಂಥ ಕುಟುಂಬವಾಗಿದ್ದೀರಿ ಪ್ರಿಯ ದೇವ್ರ ಪೋಳಿ? ನೀವೇ ಆಲೋಚನೆ ಮಾಡ್ಕೋರಿ. ದೇವ್ರ ಸನ್ನಿಧ ಕುಟುಂಬದ ಸರಿ ನಾವು ಕುಟುಂಬ ಕಲ್ತು ಹೋಯ್ತೇವೆ, ಮತ್ತು ಮನೆ ಬಂದು ಇಷ್ಟ ಸಲ ಜೀವನ ಮಾಡ್ತೇವೆ. ಸಂಡೆ ದಿನ ಒಬ್ಬರು ಏನು ಮಾಡ್ತಾರೆ ಪ್ರಿಯ ದೇವ್ರ ಮಕ್ಕಳೇ? ಒಬ್ಬರಿಗೆ ಗರ್ವ ಹಂಕರಿ ಅಂದ್ರೆ ಏನ್ರಿ? ನಾನೇ ಚರ್ಚ್ನ ದೊಡ್ಡ ಇದ್ದ, ನಾನೇ ಬಿಟ್ಟು ಯಾರು ಚರ್ಚ್ನ ಮುಂದೆ ಬರ್ಲಿಕ್ಕೆ ಅಧಿಕಾರ ಇಲ್ಲ ಅಂದ್ರೆ ಇವ್ರು ಎಷ್ಟು ಅಂತಾರೆ? ಗರ್ವನೇ ನಡೆಯತ್ತಾರೆ ಅಂತ ಅರ್ಥ ಆಗ್ರಿ. ಇವ್ರಿಗೆ ಏನದ ಗರ್ವ. ಇವ್ರಿಗೆ ಗರ್ವ ಏನು ಮಾಡ್ತದಂದ್ರೆ ಇವ್ರಿಗೆ ಗರ್ವ ಇವ್ರು ಎಂಟ್ರಿ ಆಗ್ಯದ. ದೇವ್ರ ಆತ್ಮ ಇವ್ರು ಎಂಟ್ರಿ ಆಗಿಲ್ಲ ಪ್ರಿಯ ದೇವ್ರ ಮಕ್ಕಳು. ದೇವ್ರ ಆತ್ಮ ಇವ್ರು ಎಂಟ್ರಿ ಆದ್ರೆ ಏನಂತ ಅನ್ಕೋರಿ? ಒಳ್ಳೆ ಮನಸ್ಸು ಇರ್ತದೆ ರೀ. ಕೆಲವ್ರು ನೋಡಿ ಪ್ರಿಯ ದೇವ್ರ ಮಕ್ಕಳೇ ತನ್ನ ಏನು ಮಾಡ್ತಾರೆ? ನಾ ಚರ್ಚಿನಾಗ ನಾನೇ ಹೆಡ್ಡಿದ್ದ, ನನ್ನ ಮಾತೇ ಕೇಳಬೇಕು, ನಾ ಹೇಳಿದ ಕೇಳಬೇಕು, ಅದಿದ್ರೆ ನಡೆಯೋದು ಅಂತ ಹೇಳ್ತಾರೆ ಒಬ್ಬರು. ಇವ್ರಿಗೆ ಏನಂತಾರೆ? ಗರ್ವ ಅಹಂಕಾರಿ ಅಂತಾರೆ. ಇವ್ರಿಗೆ ಗರ್ವದಿಂದ ಅಂತಾರೆ ಅಂತ ಅರ್ಥ ಇವ್ರಿಗೆ. ಹಲ್ಲೆಲೂಯಾ. ಒಂದು ಸಲ ಆಲೋಚನೆ ಮಾಡಿಬಿಡ್ರಿ. ನಮ್ಮಲ್ಲಿ ಗರ್ವ ಇದ್ದರೆ ಯಾವತ್ತಿಗೂ ಏನು ಮಾಡಬೇಕು? ಗರ್ವ ನಾಶನ ಹಾದಿ ತೆಗಿತೀರಿ. ಗರ್ವನಿಂದ ಯಾವತ್ತಿಗೂ ಕೆಲಸಗಳು ಸಕ್ಸಸ್ ಆಗಲು ಪ್ರಿಯರಿ. ಹಲ್ಲೆಲೂಯಾ. ಪ್ರೀತಿಯ ದೇವರ ನನ್ನ ಮಕ್ಕಳೇ, ನನ್ನ ಅಕ್ಕ ತಂಗಿಯರೇ, ನನ್ನ ಅಣ್ಣ ತಮ್ಮದರೇ, ವಿಡಿಯೋ ಯಾರು ಭೀ ನೋಡ್ತಿರ್ಬೋದು, ಇದು ವಿಡಿಯೋ ಕೇಳ್ತೀರಿ ಪ್ರಿಯ ದೇವ್ರ ಮಕ್ಕಳೇ. ನೀನು ವಿಡಿಯೋ ನೋಡಿ ನೀವು ಕಡಿತ ನೋಡಿದ್ರೆ ಆಲೋಚನೆ ಆಯ್ತು ಪ್ರಿಯ ದೇವ್ರ ಮಕ್ಕಳೇ. ನೀವು ದೇವರ ಆಲಯ, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತೀರಿ, ನಿಮ್ಗೆ ಗೊತ್ತಿಲ್ಲವೋ? ಹೌದಪ್ಪ, ದೇವರ ಆತ್ಮ ನಂಬಲ್ಲಿ ಅಂತ ಹೇಳ್ತೀರಿ. ನಾ ದೇವ್ರ ಸರಿ ಕಲೆಕ್ಷನ್ ಇದ್ದಂತ ಹೇಳ್ತೀರಿ, ನಾ ದೇವ್ರ ಸರಿ ಚಂದ ಅಂತ ಹೇಳ್ತೀರಿ, ಆದರೆ ಸರಿ ಕೂಡ ಬಿಡಲಿ ಪ್ರಿಯ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ದೇವರ ಆತ್ಮ ಕೆಲವ್ರು ಹೇಳ್ತಾರೆ ಪ್ರಿಯ ದೇವ್ರ ಮಕ್ಕಳೇ, ಹೆಣ್ಮಕ್ಳು ನಾ ಸ್ವಾಮಿ ಅಂತಾರೆ, ಪ್ರಾರ್ಥನೆ ಮಾಡ್ತಾರೆ, ಅವ್ರು ತಮ್ಮ ಅದೇನಂತಾರೆ ಸುಣ್ಣ ಇವೆಲ್ಲ ಜರದ ಊರು ತಿಂತಾರೆ ಒಬ್ಬರು ಹೆಣ್ಮಕ್ಳು ಬೀಡಿಗಳು ಬಿಗ್ತಾರೆ ಪ್ರಿಯ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಕೆಲವ್ರು ಏನು ಮಾಡ್ತಾರೆ? ನಾ ಸಂಡೆ ದಿನ ಅವ್ರು ಏನು ಮಾಡ್ತಾರೆ? ನಾನೇ ಎಲ್ಲ ಕಡೆ ನಾನು ಕೀಬೋರ್ಡ್ ಹೊಡಿತೆ, ನಾನೇ ಒಳ್ಳೆ ಹಾಡ್ತೆ ಚರ್ಚಿನಾಗ, ನಾನೇ ಒಳ್ಳೆ ರೀತಿ ನಡೀತಾ, ನಾವು ಹೋದ ಚರ್ಚ್ ನಡೆಯಲ್ದು ಅಂತಂಬರ್ರಿ ಯಾರ ಪ್ರಿಯ ದೇವ್ರ ಮಕ್ಕಳೇ. ಮತ್ತು ಬಂದಿದ್ದೀನಿ ಇಷ್ಟನಾರು ಸರ್ ಜೀವನ ಮಾಡಿದಾರೆ ಹಣ ಯವನಸ್ಥರು ಮಾಡ್ತಾರೆ, ತಾಯಿಗೆ ಹೋಲ್ತಿದ್ದಂಗೆ ಬೀಡಿ ಬಿಗ್ಯಾರ. ಹಲ್ಲೆಲೂಯಾ. ನಾವು ಭೀ ಏನು ಮಾಡ್ತಿದ್ದೆವು? ನಾವು ಭೀ ಕೂಡ ನಾನೇ ಒಂದು ಗುಂಪಿನಾಗ ಇದ್ದಂಥ ಮನುಷ್ಯನೇ ಪ್ರಿಯ ದೇವ್ರ ಮಕ್ಕಳೇ. ಶರಿ ಕೂಡ ಗುಂಪಿನಾಗ ಇದ್ದಂಥ ಮನುಷ್ಯನೇ ನಾನು ಕೂಡ ಇಸ್ಪಡಾಡಂಥ ಮನುಷ್ಯನೇ ನಾನು. ಹಲ್ಲೆಲೂಯಾ. ಆದರೆ ಪ್ರಿಯ ದೇವ್ರ ಮಕ್ಕಳೇ, ನಾವು ಚೇಂಜ್ ಆಗಬೇಕು. ನಾವು ಯಾವ ಗುಂಪಿನ ಇದ್ದೆವು? ನಾ ಹೇಳ್ತೇವೆ ಪ್ರಿಯ ದೇವ್ರ ಮಕ್ಕಳೇ, ನಾ ಶರಿ ಕೂಡ ಗುಂಪಿನಾಗ ಇದ್ದ, ಇಸ್ಪಟ್ ಆಡೋ ಗುಂಪಿನಾಗ ಇದ್ದ ನಾನು, ಮತ್ತು ಏನೋ ಕೆಟ್ಟ ಕೆಲಸ ಮಾಡೋದ ಗುಂಪಿನಾಗ ಇದ್ದ ನಾನು, ಬಾಯಿನಿಂದ ಕೆಟ್ಟ ಮಾಡೋಂಥ ಮನುಷ್ಯದ, ಬಾಯಿನಿಂದ ಬೇಯಂಥ ಮನುಷ್ಯದ್ದ ನಾನು. ದೇವ್ರ ವಾಕ್ಯದ ಮುಖಾಂತರ ನಮಗೂ ಚೇಂಜ್ ಆಗ್ಬೇಕು ರೀ. ದಿನವೈದು ನಿಮಗೆ ಚರ್ಚಿಗೆ ಹೋಯ್ತೀರಿ ಪ್ರಿಯ ದೇವ್ರ ಮಕ್ಕಳೇ, ಒಳ್ಳೆ ಸಂಘದಾಗಿರಬೇಕು, ಮತ್ತು ನಿಮ್ಗೆ ಒಳ್ಳೆ ವಾಕ್ಯಗಳು ಸೇವಕರು ತಿಳಿಸಿ ಹೇಳ್ತಾರೆ, ಅದು ವಾಕ್ಯ ಕೇಳಿ ನಡಿಬೇಕು. ವಾಕ್ಯ ಕೇಳಿ ನಡೆಯೋದು ನಾವು ಚರ್ಚಿಗೆ ಹೋಗಿ ಮತ್ತು ಅವು ಎಷ್ಟದ ಪ್ರಿಯ ದೇವ್ರ ಮಕ್ಕಳೇ. ಅಲ್ಲಿ ಚರ್ಚಿಗೆ ಹೋಗ್ಬೇಕು ಖಚಿತಂಗ, ಖರೆ ಚರ್ಚಿಗೆ ಹೋಗಿ ನಾವು ಚೇಂಜ್ ಆಗ್ಬೇಕು ರೀ. ಹಲ್ಲೆಲೂಯಾ. ದೇವ್ರ ನಾಮನಿಗೆ ಸ್ತೋತ್ರ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವು ಶರಿ ಕೂಡ ಗುಂಪಿನಾಗಿದ್ದೇವಾ ಅಥವಾ ಹತ್ಯೆ ಮಾಡ್ಬೇಕಂದ್ರೆ ಗುಂಪಿನಾಗಿದ್ದೇವಾ? ನಾವು ಏನು ಒಳ್ಳೆ ಗುಂಪಿನಾಗಿದ್ದೇವೆ. ಒಳ್ಳೆ ಗುಂಪಿನಾದ್ರೆ ನೀವು ದೇವರ ಆಲಯ, ದೇವರ ಆತ್ಮ ನಿಮ್ಮಲ್ಲಿ ವಾಸಿ ಮಾಡ್ತಾನೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಒಳ್ಳೆ ಆತ್ಮದಿಂದ ನಡೀತೀರಿ, ದೇವ್ರು ಒಳ್ಳೆ ಸಭೆದಲ್ಲಿ ನಡೀತೀರಿ, ನೀವು ದೇವ್ರು ಒಳ್ಳೆ ಸಂಘದಾಗಿದ್ದೀರಿ. ಒಂದ್ಸಲ ಆಲೋಚನೆ ಮಾಡ್ಕೊಂಡು ಪ್ರಿಯ ದೇವ್ರ, ದೇವರ ಪರಿಶುದ್ಧ ನಾಮನಿಗೆ ಸ್ತೋತ್ರವಾಗಲಿ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ವಿಡಿಯೋ ಮಾಡಿ ಬಿಡಬೇಕಾದ್ರೆ ಒಂದು ದೇವರ ಒಂದು ಕೃಪೆ, ದೇವರೊಂದು ಆಲೋಚನೆ
ನಾ ಎಷ್ಟೋ ದಿವಸ ಆಯ್ತು ಪ್ರಿಯ ದೇವ್ರ ಮಕ್ಕಳು, ನಾ ವಿಡಿಯೋ ಮಾಡಿ ಬಿಡಬೇಕಂತ ಹೇಳಿ ಎಷ್ಟೋ 2-3 ವರ್ಷ ಆಯ್ತು ಪ್ರಿಯ ದೇವ್ರ ಮಕ್ಕಳು ಇದು ಮಾಡತ್ತೆ. ಖರೆ ನನಗೆ ದೇವರು ಇವಾಗ ಅವಕಾಶ ಕೊಡ್ತಾರೆ ಪ್ರಿಯ ದೇವ್ರ ಮಕ್ಕಳು. ಅದರ ದೇವರ ಕೃಪೆ, ಅದರ ಪ್ರಿಯ ದೇವ್ರ ಮಕ್ಕಳು ಯಾರು ಭೀ ಸೇವದ ಬಂದ ಮೇಲೆ ಗಡಬಡ ಮಾಡಬಾರ್ದು. ಒಳ್ಳೆ ಧೀರ್ ಸರಿ ಹೋಗಬೇಕು. ಅದು ದೇವ್ರ ನಿಮ್ಮ ಅನುಭವ ಆಯ್ತದ, ಒಳ್ಳೆ ರೀತಿ ನಿಮ್ಗೆ ಮುಂದಕ್ಕೆ ಹೋಗ್ತೀರಿ, ನಿಮಗೆ ಒಳ್ಳೆ ಮಾರ್ಗ ಕೊಡ್ತಾರೆ ದೇವರು. ನೀವು ಯಾವ್ದು ಭೀ ಹೇಳಕ್ಕೆ ದೇವರು ಅಂತ ನಿಮಗೊಂದು ಶಕ್ತಿ ಕೊಟ್ಟು ದೇವ್ರ ನಿಮಗೆ ಆಲೋಚನೆ ಕೊಟ್ಟು ನಿಮ್ಗೆ ಒಳ್ಳೆ ರೀತಿ ನಡೆಸ್ತಾರೆ ಪ್ರಿಯ ದೇವ್ರ ಮಕ್ಕಳು. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತಿನ ಸಮಯದಲ್ಲಿ ನೀವು ಯಾವ್ದು ಗುಂಪಿದೆ ನೀವು ಆಲೋಚನೆ ಮಾಡ್ಕೋರಿ. ಯಾರಾಗಾರ ಕುಡುಕಿತನ ಆತ್ಮದಿದ್ದರೆ ಬಿಡುಗಡೆ ಆಗ್ರಿ. ಇಸ್ಪಟ್ ಆಡೋಂಥ ಗುಂಪಿನ ಇದ್ದರೆ ಬಿಡುಗಡೆ ಆಗ್ರಿ. ಕೆಟ್ಟ ಕೆಲಸದಾಗಿದ್ದರೆ ಬಿಡುಗಡೆ ಆಗ್ರಿ. ಹಲ್ಲೆಲೂಯಾ. ಮತ್ತು ಎರಡನೇದು ಪ್ರಿಯ ದೇವ್ರ ಮಕ್ಕಳೇ, ಹತ್ಯೆ ಮಾಡ್ಬೇಕಲ್ತೀರಿ, ಯಾರೇ ಕೆಟ್ಟ ಮಾಡ್ಬೇಕಲ್ಲತ್ತೀರಿ, ಯಾರೇ ಹಾಳು ಮಾಡ್ಬೇಕಲ್ಲತ್ತೀರಿ, ಇಂಥ ಗುಂಪಿನಿದ್ದರೆ ನೀವು ದೂರ ಆಗ್ಬೇಕು ಪ್ರಿಯ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಮೂರನೇದು ದೇವರ ಆತ್ಮನಿಂದ ನಡ್ಸ್ಕೊಂಡು ಹೋಗ್ಬೇಕು. ದೇವರ ಶಕ್ತಿ ಇರಬೇಕು. ದೇವ್ರ ಸನ್ನಿಧಿ ಇರಬೇಕು. ನಿನ್ನ ಮಕ್ಕಳು ದೇವ್ರ ಸನ್ನಿಧಿ ಇರಬೇಕು. ನಿಮ್ಮ ತಂದೆ ನಿಮ್ಮ ದೇವ್ರ ಸನ್ನಿಧಿ ಇರಬೇಕು. ನೀನು ದೇವ್ರ ಸನ್ನಿಧಿ ಇರಬೇಕು. ಮತ್ತು ಹೋಗಿ ಇಷ್ಟರ ಸರನ ಜೀವನ ಮಾಡಿದ್ರೆ ದೇವ್ರ ಸಲ್ಲಿ ನೀ ಕರೆಕ್ಟ್ ಅಲ್ಲ ಪ್ರಿಯ ದೇವ್ರ ಮಕ್ಕಳು. ನೀನು ಒಳ್ಳೆ ಜೀವನ ಮಾಡ್ಕೋಬೇಕು. ದೇವರು ವಿಡಿಯೋ ಮಾಡ್ಲಿಕ್ಕೆ ನನಗೆ ಕೊಟ್ಟಂಥ ಅವಕಾಶ ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಯಾಕೆ ಹೇಳಿದ್ರೆ ಪ್ರಿಯ ಮಕ್ಕಳು, ದೇವ್ರಿಗೆ ನಾವು ಘನಪರಿಸ್ಬೇಕು. ದೇವ್ರಿಗೆ ನಾವು ಹೆಚ್ಚಿಗೆ ಸ್ಥಾನ ಕೊಡಬೇಕು. ದೇವ್ರಿಗೆ ನಾವು ಮಹಿಮೆ ಮಾಡಬೇಕು ಪ್ರಿಯ ದೇವ್ರು. ದೇವ್ರಿಲ್ಲರೂ ಏನು ಮಾಡ್ಲಿಕ್ಕಾಗಲ್ದ್ರಿ. ಹಲ್ಲೆಲೂಯಾ. ದೇವ್ರು ಹೇಳಂತ ದೇವ್ರು ನಮಗೆ ಕೊಟ್ಟರೆ ಆಲೋಚನೆ ಎಲ್ಲ ಮಾಡ್ಲಿಕ್ಕೈತಿ ಪ್ರಿಯ. ದೇವ್ರಾಗ ನಮ್ಗೆ ಯಾವುದೋ ಆಲೋಚನೆ ಕೊಟ್ಲೆ ಅನ್ಕೋರಿ, ನಾವು ಯಾವುದೇ ಭೀ ನಮ್ಗೆ ಹೇಳೋಕ್ಕಾಗಲ್ಲ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮನಿಗೆ ಸ್ತೋತ್ರವಾಗಲಿ. ನನ್ನ ಪ್ರಿಯ ದೇವ್ರ ಮಕ್ಕಳೇ, ಇದು ಇವತ್ತಿನ ಸಮಯದಲ್ಲಿ ದೇವರು ನಮಗೆ ಕೊಟ್ಟಂಥ ಅವಕಾಶ, ದೇವರು ನನಗೆ ಸಮಯ ಕೊಟ್ಟಿದ್ದ, ದೇವರು ನಮಗೆ ಸಮಯ ಕೊಟ್ಟರೆ ಹೇಳಕ್ಕೆ ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ಇವತ್ತಿನ ಸಮಯದಲ್ಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬನ ಆಶೀರ್ವಾದ ಮಾಡಲಿ. ನೀವು ಕೇಳ್ರಿ, ಈ ವಾಕ್ಯದಲ್ಲಿ ಕೂಡ ಬರಲ್ಪಡ್ತೀರಿ, ವಾಕ್ಯ ಕೇಳ್ಕೊಂಡ್ರಿ, ನಾ ಹೇಳಿದ ವಾಕ್ಯ ತಿಳಿಸಿ. ನೀವು ಯಾವ್ದು ಗುಂಪಿನ ಇದ್ದೀರಿ ನೀವೇ ಇಲ್ಲ ಆಲೋಚನೆ ಮಾಡ್ಕೊಳ್ರಿ. ಹಾಗಾದ್ರೆ ನೀವು ಯಾವ್ದಾರ ಸೈತನ ಕಾರ್ಯ ಸೈತನ ಗುಂಪಿನಾಗಿದ್ದೀರಿ, ಹೊರಗೆ ಬರ್ರಿ ಪ್ರಿಯರೇ. ದೇವರ ನಾಮನಿಗೆ ಸ್ತೋತ್ರರು. ದೇವರು ಈ ವಿಡಿಯೋ ಮಾಡೋಕ್ಕೆ ಸಮಯ ಕೊಟ್ಟು, ದೇವರು ನಮಗೆ ಕೊಟ್ಟಂಥ ಆಲೋಚನೆ, ದೇವರು ನಮಗೆ ಕೊಟ್ಟಂಥ ಅವಕಾಶ ಇವತ್ತಿನ ಸಮಯದಲ್ಲಿ ಇದು ವಿಡಿಯೋ ಮಾಡಿ ಇದೆಲ್ಲ ನಿಮಗೆ ಬಿಡ್ಲಾಕ ನಮಗೆ ದೇವರು ನಮ್ಗೆ ಒಳ್ಳೆ ಮಾರ್ಗ ಕೊಟ್ಟಿದ್ದಕ್ಕಾಗಿ ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ಇದು ವಾಕ್ಯ ಕೇಳ್ರಿ, ಇದರ ವಾಕ್ಯ ಓದ್ಕೊಂಡು ನೀವು ಯಾವ ಗುಂಪಿನ ಇದ್ದೀರಿ ಚೇಂಜ್ ಆಗ್ರಿ ಪ್ರಿಯರೇ. ಆಮೇನ್ ಆಮೇನ್ ಆಮೇನ್.